ಕೂತ್ಕೊಂಡು ಗೊತ್ತೇ ಮಾತಾಡಬೇಡ, ಗೊತ್ತನ್ಸ್ ಮಾತ್ರ ಮಾತಾಡು. ಅದು ಎನ್ಕ್ವೈರಿ ಮಾಡಿ ಕೂತ್ಕೊಳ್ಳಿ. ಆಯ್ತಪ್ಪ, ಗೊತ್ತಿದೆ ನಿಂದೆಲ್ಲ. ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ, ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು. ಒನ್ ಥಿಂಗ್ ಅಲ್ಲ, ಆಯ್ತು ಹೌದು ಆಗಿದ್ರಲ್ಲ, ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ. ನೋ ವಿಲ್ ಇಂಟರ್ಫಿಯರ್ ಇನ್ ದಿ ಇದಂತ ಹೇಳಿ ಯಾವ ಎಲ್ಲಿಯೂ ಕೂಡ ಇಲ್ಲ. ಇದಕ್ಕೆ ಅದೇ ಇಸ್ ಅನ್ ಅಥಾರಿಟಿ. ಕೇಂದ್ರ ಸರ್ಕಾರಕ್ಕೆ ಆಯ್ತು, ಇಟ್ ಇಸ್ ಇಂಡಿಯನ್ ಕಾರ್ಪೊರೇಷನ್. ಎನ್ಕ್ವೈರಿ ಮಾಡಿ, ನೀವು ಎನ್ಕ್ವೈರಿ ಮಾಡಿ ಬೇರೆ. ಮಾಡ್ಕೊಳ್ತೀರಿ. ಆಯ್ತಪ್ಪ, ಕೂತ್ಕೊಂಡು ಗೊತ್ತೇ ಮಾತಾಡಬೇಡ, ಗೊತ್ತನ್ಸ್ ಮಾತ್ರ ಮಾತಾಡು. ಅದು ಎನ್ಕ್ವೈರಿ ಮಾಡಿ. ಆಯ್ತು, ಗೌರವ ಕೊಟ್ಟೆ ಮಾತಾಡುದು. ಈಗ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಆಯ್ತಪ್ಪ, ಗೊತ್ತಿದೆ ನಿಂದೆಲ್ಲ. ಮಾತಾಡೇ ಇಲ್ಲ ನಾನು. ಆಯ್ತಪ್ಪ, ಆಯ್ತು, ನೀವ್ ಯಾಕೆ ಈಗ ಏನ್ ಮಾತಾಡ್ತೇನೆ? ಆಯ್ತು, ಆಯ್ತು. ಈಗ ಸುರೇಶ್ ಆಯ್ತು, ಕೂತ್ಕೊಳ್ಳಿ. ಭಾರಿ ಹಿಂದುತ್ವದ ತೊಲೆ ಇವನು. ಆಯ್ತು, ಕೂತ್ಕೊಳ್ಳಿ. ಏನ್ ಬೇಕಾದ್ರೆ ಮಾತಾಡ್ತಾನೆ. ಅಲ್ಲ, ಸ್ವಾಮಿ, ನೀವು ಶ್ರೀರಾಮ್ ಅನ್ಸ್ತಾನೆ. ಮಾನ ಬರುತ್ತಿದೆಯಲ್ಲ ಅಣ್ಣ, ಅಣ್ಣ ಏನ್ ಮಾತಾಡ್ತಾನೆ ಅವನು? ಸುರೇಶ್ ಎಲ್ಲ ಕೂತ್ಕೊಳ್ಳಿ. ಸುರೇಶ್, ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ಅಲ್ಲ ಪೀಠಕ್ಕೆ ಗೌರವ ಕೊಡಕ್ಕೆ ಈಗ ಸುರೇಶ್ ಅಣ್ಣ ಕೂತ್ಕೊಳ್ಳಪ್ಪ. ಆಯ್ತು, ಕೂತ್ಕೊಳ್ಳಿ. ಯಾಕೆ ಇದು ಮಾಡ್ತೀರಿ? ಕೂತ್ಕೊಳ್ಳಿ. ಅಲ್ಲ, ಆಯ್ತು, ಕೂತ್ಕೊಳ್ಳಿ. ಮಾತಾಡಿ ಕೂತ್ಕೊಳ್ಳಿ. ಅಲ್ಲ ಅಲ್ಲ, ನಿಮ್ಮ ಪ್ರೀತಿ ಕೂತ್ಕೊಳ್ಳಿ. ಆಯ್ತಲ್ಲ, ಕೂತ್ಕೊಳ್ಳಿ. ಯಾಕೆ ಚರ್ಚೆ ಮಾಡ್ತೀವಿ? ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಮರ್ಯಾದೆ ಕೊಡೋದು ಕಲ್ಕೊಂಡ್ರಿ. ಮರ್ಯಾದೆ ಕೊಡೋದು ಕಲ್ಕೊಂಡ್ರಿ. ಮರ್ಯಾದೆ ಕೊಡೋದು ಕಲ್ಕೊಂಡ್ರಿ. ಊರ ಆಡಳಿತ ಮಾಡಿ ನೀವಲ್ಲಿ ಕೂತ್ಕೊಳ್ಳಿ. ಅಲ್ಲ ಅಬ್ಬ, ಅಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ. ನೋಡಿ, ಆಯ್ತಪ್ಪ, ನೀವು ಕೂತ್ಕೊಳ್ಳಿ. ಅವಶ್ಯಕತೆ ಇಲ್ಲ. ಡಾಕ್ಟ್ರೆ, ಒಂದ್ ನಿಮಿಷ. ಮಾತಾಡೋದಾಗೆಲ್ಲ ನೀನು ಮಂಗಳೂರಿಗೆ ಇಟ್ಕೊ, ಇಲ್ಲಿ ಇಟ್ಕೋಬೇಡ. ಇಲ್ಲ ಬಸ ಕೂತ್ಕೊಳ್ಳಿ. ರಂಗನಾಥ್, ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ತಮಗೂ ಅವ್ರಿಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದಿರ. ಅಲ್ಲ, ಒಂದೇ ನಿಮಿಷ, ಏಕವಚನ ಉಪಯೋಗ ಮಾಡಿದಿರ. ನೀವು ಅದನ್ನ ನಿಮ್ ಚೇಂಬರ್ ಅಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ. ಇದು ಸದನ ಇರೋದ್ರಿಂದ ಅವರು ಒಬ್ಬ ಶಾಸಕರು, ಅದೃಷ್ಟ ಸ್ನೇಹ ನಮ್ಗಿದೆ, ಗೊತ್ತಿದೆ. ನಿಮ್ಗೂ ಅವ್ರಿಗೂ ಬಹಳ ಚಂದ ಒಳ್ಳೆ ಸ್ನೇಹ ಇದೆ. ಆದ್ರೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆತರ ಹೇಳಿದಾಗ ಅವ್ರಿಗೆ ಒಂದ್ ರೀತಿ ಅವಮಾನ. ಅದನ್ನ ಅವ್ರು ಬೇರೆ ಅರ್ಥ ಮಾಡಿ ಯಾರು ಕೂಡ ತಪ್ಪಾರ್ಥ ಕಡತಲೆ ಅದನ್ನ ತೆಗಿಸ್ತೇನೆ. ಒಂದು ಯಾರು ತಪ್ಪಾರ್ಥ ಮಾಡಿಕೊಳ್ಳೋದು ಬೇಡ. ಕೆಲವೊಮ್ಮೆ ಮಾತನಾಡುವ ಕೆಲವು ಇರ್ತದಂತಲ್ಲ. ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸಿದ್ರೆ ತೆಗೆದಾಕಿ, ನಮ್ದೇನು ತಕರಾರಿಲ್ಲ. ಇಲ್ಲ, ಆಯ್ತು, ಚರ್ಚೆ ಬೇಡ. ಅವರು ಸ್ನೇಹದ ಕಾರಣಕ್ಕೆ ಇರ್ಬೋದು. ಕುತ್ಕೊಳ್ಳೋ ಗೊತ್ತು ಅಂತಂದ್ರು. ಇನ್ನೂರ 24 ಜನರು ಕೂಡ ನೋವಾಗದ ರೀತಿಯಲ್ಲಿ ಅವ್ರಿಗೆ ಬೇಕಾದ ಮಾತಾಡೋದ ಆಯ್ತು. ಆಲ್ ದಿ ರೆಸ್ಪೆಕ್ಟ್ ಫಾರ್ ಬಸವರಾಜ್. ಮುಖ್ಯಮಂತ್ರಿಗಳು ಆತರ ಏನಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಮುಖ್ಯಮಂತ್ರಿಗಳು ಬಹಳ ಶಾನ್ಯರದಾರ. ಅವ್ರಿಗೆ ಯಾಕೆ ಸಪೋರ್ಟ್ ಸಿಗಾಕತ್ತೈತೆ ಆ ಕಡೆಯಿಂದ ಅಂದ್ರೆ
ಶೀಘ್ರದಲ್ಲೇ ಪುನರ್ರಚಿಸಲಾಗುವುದು ಯಾಕೆ ಅನ್ನುವಂಥ ಮತ್ತೆ ಮತ್ತೆ ಔಟ್ ಆಫ್ ದಿ ಸಬ್ಜೆಕ್ಟ್ ಅಲ್ಲಿ ಹೋಗಿ ಮಾತಾಡ್ತೀರಿ? ಏನು ಸಬ್ಜೆಕ್ಟ್ ಇದರ ಬಗ್ಗೆ ಮಾತಾಡಿ. ಈಗ ಉತ್ತರ